ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಪ್ರವೇಶ, ಭಾಗವತ ಆಮೋದ ಪರೀಕ್ಷಾರ್ಥಿಗಳಿಗೆ ಸ್ವಾಗತ. ಎಲ್ಲ ಶ್ರೋತೃಗಳಿಗೂ ಸುಸ್ವಾಗತ. ಭಾಗವತ ದ್ವಿತೀಯ ಸ್ಕಂಧದ ವಿಷಯಗಳನ್ನು ಭಾಗವತ ಆಮೋದ ಅನ್ನುವ ಹೆಸರಿನ ಈ ಎರಡನೆಯ ಪುಸ್ತಕದಲ್ಲಿ ಸಂಗ್ರಹಿಸಿಕೊಡಲಾಗಿದೆ. ಅದರ ಪಾಠವನ್ನು ಈಗ ಪ್ರಾರಂಭ ಮಾಡೋಣ. ಭಾಗವತ ಆಮೋದದಲ್ಲಿ ಒಟ್ಟು 275 ಪ್ರಶ್ನೆಗಳಿವೆ. ಇದು ಭಾಗವತದ ದ್ವಿತೀಯ ಸ್ಕಂಧ. ಮೂಲದಲ್ಲಿ 10 ಅಧ್ಯಾಯಗಳು ವಿಷಯಗಳು ಸಂಗ್ರಹವಾಗಿರ್ತಕ್ಕಂಥದ್ದು. ಆ 10 ಅಧ್ಯಾಯಗಳು ಹಾಗೂ ತಾತ್ಪರ್ಯ ಶ್ರೀಮದ್ ಆಚಾರ್ಯರ ಗ್ರಂಥ ಹಾಗೂ ಸಮಗ್ರ ಭಾಗವತಕ್ಕೆ ವ್ಯಾಖ್ಯಾನ ಬರೆದಿರತಕ್ಕಂತಹ ಪೇಜಾವರ ಮಠದ ಯತಿವರೆಣ್ಯರಾದ ಶ್ರೀ ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನ ಗ್ರಂಥ ಹಾಗೂ ಇನ್ನಿತರ ವ್ಯಾಖ್ಯಾನ ಗ್ರಂಥಗಳನ್ನು ಕೂಡ ಇಟ್ಟುಕೊಂಡು ಆ ವಿಷಯ ಸಂಗ್ರಹವನ್ನು ಇಲ್ಲಿ ಮಾಡಿದ್ದು ನಾವು ಕಾಣಬಹುದಾಗಿದೆ. ಇದರಲ್ಲಿ 1ನೇ ಪ್ರಶ್ನೆ, 1 ರಿಂದ 5 ಅಧ್ಯಾಯಗಳ ಸಾರಾಂಶ ಸಂಗ್ರಹಿಸಿರಿ. 2ನೇಯ ಸ್ಕಂದದಲ್ಲಿ ಏನು ವಿಷಯ ಬರ್ತದೆ, ಇದೊಂದು ಸ್ಥೂಲ ನೋಟ. ಪ್ರಾರಂಭದಲ್ಲಿ ಪರೀಕ್ಷಿತ ರಾಜ ಪ್ರಶ್ನೆ ಕೇಳ್ತಾನೆ, ನನ್ನ ಆಯುಷ್ಯ ಇನ್ನು ಕೇವಲ 1 ವಾರ ಮಾತ್ರ, ಹಾಗಾಗಿ ಏನು ಓದಬೇಕು, ಏನು ತಿಳಿಯಬೇಕು, ಏನು ಕೇಳಬೇಕು, ಏನನ್ನು ಜಪಿಸಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ನನಗೆ ಯಾವುದೂ ಗೊತ್ತಿಲ್ಲ. ತಾವು ಕರುಣಾಮಯಗಳಾಗಿರ್ತಕ್ಕಂಥವರು ಎಲ್ಲವನ್ನು ತಿಳಿಸಿಕೊಡಬೇಕು ಅಂತ ವಿನಂತಿಸಿಕೊಂಡಿದ್ದ. ಪ್ರಥಮ ಸ್ಕಂದದ ಕೊನೆಯ ಭಾಗದಲ್ಲಿ ಅಷ್ಟು ವಿಷಯ ಬಂದಿತ್ತು. ಪರೀಕ್ಷಿತ ರಾಜನ ಶುಕಾಚಾರ್ಯರು ಸಮಾಧಾನ ಪಡಿಸಿ ಏನು ಪರೀಕ್ಷಿತ ರಾಜ ಪ್ರಶ್ನೆ ಕೇಳಿದ್ದ ಅದಕ್ಕೆ ಉತ್ತರವನ್ನು ಪ್ರಾರಂಭ ಮಾಡ್ತಾರೆ. ಅದೇ ಸಾವಿನ ಅಂಚಿನಲ್ಲಿರುವವನು ನಡೆಸಬೇಕಾದ ಕರ್ತವ್ಯಗಳ ಬಗೆಗಿನ ಪರೀಕ್ಷಿತ್ ಪ್ರಶ್ನೆಯ ಪ್ರಶಂಸೆ. ಪರೀಕ್ಷಿತ ರಾಜ ಆ ಪ್ರಶ್ನೆ ಕೇಳಿದಾಗಲೇ ಹೇಳಿದಂಗೆ, ನನಗೇನು ಗೊತ್ತಿಲ್ಲ, ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು, ಓದುವ ವಿಷಯ ತುಂಬ ಇದೆ, ತಿಳಿದುಕೊಳ್ಳುವ ವಿಷಯ ತುಂಬ ಇದೆ, ಹಾಗಾಗಿ ನನಗೆ ಈ ವಿಷಯಗಳ ತಿಳುವಳಿಕೆಯನ್ನು ಮಾಡಿಕೊಡ್ರಿ ಅಂತ ಕೇಳ್ತಾನೆ. ನಿಂದು ಒಳ್ಳೆಯ ಪ್ರಶ್ನೆಯಪ್ಪ ಅಂತ ಪ್ರಶಂಸೆ ಮಾಡಿದ್ದಾರೆ ಯಾರು, ಶುಕ ಮಹರ್ಷಿಗಳು. ಯಾಕೆ ಈ ಪ್ರಶ್ನೆ ಪರೀಕ್ಷಿತ ರಾಜನಿಗೂ ಉಪಯುಕ್ತವಾಗಿದೆ. ಪರೀಕ್ಷಿತ ರಾಜನಂತೆ ಆ ಉತ್ತರ ಹೇಳಿದ ಗುರುಗಳು ಏನು ವಿಷಯ ಕೊಟ್ಟಿದ್ದಾರೆ ಅದನ್ನು ಕೇಳಿದ ಇತರರಿಗೂ ಸಹಿತ ಅದು ಉಪಯುಕ್ತವಾಗಿರತಕ್ಕಂಥ ಮಾಹಿತಿ. ಪ್ರಪಂಚವನ್ನು, ಸಂಸಾರವನ್ನು ದಾಟಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆ ಅಂಥವ್ರಿಗೆ ಉಪಯುಕ್ತವಾಗಿರತಕ್ಕಂತಹ ಉತ್ತರ ಅದಾಗಿದೆ. ಇಲ್ಲೊಂದು ಸಾಮಾನ್ಯ ಪ್ರಶ್ನೆ ಬರ್ಬೋದೋ ಏನೋ, ಸಾವಿನ ಅಂಚಿನಲ್ಲಿರುವವನು ನಡೆಸಬೇಕಾದ ಕರ್ತವ್ಯಗಳ ಬಗೆಗೆ. ನಮಗಿನ್ನು ಸಾವು ತುಂಬ ದಿವಸ ಇದೆಯಲ್ಲ, 70 ವರ್ಷ ಬದುಕ್ತಾರೆ, 90 ವರ್ಷ ಬದುಕ್ತಾರೆ, 100 ವರ್ಷ ಬದುಕ್ತಾರೆ. ನಮಗಿನ್ನು 25 ವಯಸ್ಸು, 50 ವಯಸ್ಸು, 70 ವಯಸ್ಸು, ಇನ್ನೂ ತುಂಬ ಸಮಯ ಇದೆ. ಹಾಗೆ ನಮಗೆ ಬಹುಶಃ ಬೇಕಿಲ್ಲವೇನೋ ಅಂತ ಒಂದು ಪ್ರಶ್ನೆ ಬರ್ಬೋದೋ ಏನೋ. ಅವನಿಗೇನೋ 1 ವಾರ ಅಷ್ಟೇ ಅವಧಿ ಇತ್ತು ಸಾವಿಗೆ, ಹಾಗಾಗಿ ಅವನು ಅಧ್ಯಯನ ಮಾಡೋದಕ್ಕೋಸ್ಕರ ಪ್ರಯತ್ನ ಪಟ್ಟ. ನಮಗೆ ತುಂಬ ಸಮಯ ಇರೋದ್ರಿಂದ ನಿಧಾನವಾಗಿ ಮಾಡಬಹುದೋ ಏನೋ. ಹಾಗರ್ಥ ಅಲ್ಲ. ಸಾವಿನ ಅಂಚಿನಲ್ಲಿರ್ತಕ್ಕಂಥವನು ಅಂತನ್ನುವಾಗ ಅವನಿಗೇನೋ 1 ವಾರ ಆಯುಷ್ಯ ಮಿತಿ ಗೊತ್ತಿತ್ತು ಅವನಿಗೆ. ನಮಗೆ ಗೊತ್ತಿದೆಯಾ ಎಷ್ಟಿದೆ ಅಂತ? ಇವತ್ತೇ ಸಾವು ಬರ್ಬೋದು, ನಾಳೆಯೂ ಬರ್ಬೋದು, ಯಾರಿಗೆ ಗೊತ್ತು? ಹಾಗಾಗಿ ಸಾವಿನ ಅಂಚಿನಲ್ಲಿ ಎಲ್ಲರೂ ಇದ್ದೇವೆ ಅಂತಲೇ ಅರ್ಥ. ಅದಕ್ಕೆ ಮಹಾಭಾರತ ಹೇಳ್ತದೆ, ಗೃಹೀತ ಇವ ಕೇಶೇಷು ಮೃತ್ಯುನ ಧರ್ಮಮಾಚರೇತ್. ಧರ್ಮಾಚರಣೆ ರಿಟೈರ್ ಆದಮೇಲೋ ಎಲ್ಲ ಮಕ್ಕಳ ಮೊಮ್ಮಕ್ಕಳ ಒಂದೆಲ್ಲ ವ್ಯವಸ್ಥೆ
ಆದಮೇಲೆ ನಿಧಾನವಾಗಿ ಕುಳಿತುಕೊಂಡು ಧರ್ಮಾಚರಣೆ ಮಾಡ್ತೇನೆ ಅಂತ ಅಂದರೆ ಆವಾಗ ಮೃತ್ಯು ನಮ್ಮ ತಲೆ ಕೂದಲು ಕೈ ಹಾಕಿ ಹೇಳ್ತಂತೆ, ಧರ್ಮಾಚರಣೆ ಮಾಡಲಿಕ್ಕೆ ನಿಂಗೆ ಸಮಯ ಇಲ್ಲಿ, ಈಗ ಮುಗೀತು, ಮುಕ್ತಾಯವಾಯಿತು, ಏಳು ಹೊರಡು. ಹಾಗಾಗಿ ನಮ್ಮ ಮೃತ್ಯು ನಮ್ಮ ಜೊತೆಗೇ ಇದೆ ಯಾವಾಗಲೂ ಅಂತ ಭಾವಿಸಿಕೊಂಡು ಸಾಧ್ಯವಾದಷ್ಟು ಮೃತ್ಯುವಿನ ಆಕ್ರಮಣ ಆಗುವುದರೊಳಗಾಗಿಯೇ ಧರ್ಮ ಸಾಧನೆ, ಜ್ಞಾನ ಸಾಧನೆ, ಪುಣ್ಯ ಸಾಧನೆ ಮಾಡಬೇಕು ಅಂತ ಶಾಸ್ತ್ರದ ಕ್ರಮ. ಆ ಕಾರಣಕ್ಕೋಸ್ಕರ ಸಾವಿನ ಅಂಚಿನಲ್ಲಿ ಅಂತನ್ನುವಾಗ ಬರೀ ಪರೀಕ್ಷಿತ ರಾಜ ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ಅದರಲ್ಲೇ ಸೇರಿರ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಆ ಪ್ರಶ್ನೆ ನಮಗೂ ಕೂಡ ಅತ್ಯಂತ ಅನ್ವಯಿಸ್ತಕ್ಕಂಥದ್ದು, ಉಪಯುಕ್ತವಾಗಿರತಕ್ಕಂಥದ್ದನ್ನು ಭಾವಿಸಬಹುದಾಗಿದೆ. ಅದಕ್ಕೆ ಶುಕಾಚಾರ್ಯರು ಖಟ್ವಾಂಗ ನಿದರ್ಶನ ಕೊಡ್ತಾರೆ. ಚಿಂತೆ ಯಾಕೆ ಮಾಡ್ತೀಯಪ್ಪ ರಾಜ? ಖಟ್ವಾಂಗ ರಾಜ ಕೇವಲ 2 ಘಳಿಗೆಯಲ್ಲಿ ತನ್ನ ಆಯುಷ್ಯವನ್ನು ತಿಳಿದುಕೊಂಡು ಸಾಧನೆ ಮಾಡಿ ಮುಕ್ತನಾದವನು. ನಿನಗೆ 7 ದಿವಸ ಇದೆ, ಚಿಂತೆ ಮಾಡಬೇಡ. ಭರವಸೆಯನ್ನು ನೀಡತಕ್ಕಂಥ ಸನ್ನಿವೇಶ ವೈರಾಗ್ಯ ಹಾಗೂ ಇಂದ್ರಿಯ ನಿಗ್ರಹಗಳ ಸಾಧನೆಗಳ ಮೂಲಕ ಶ್ರೀಹರಿಯ ವಿರಾಟ್ ರೂಪದ ಧ್ಯಾನ, ಖಂಡ ಧ್ಯಾನದ ಮೂಲಕ ಅಖಂಡ ಧ್ಯಾನದ ಸಾಧನೆ. ಇಲ್ಲಿ ಭಗವಂತನ ಜ್ಞಾನ ಪಡ್ಕೊಳ್ಳಿಕ್ಕೆ ಅವನ ಧ್ಯಾನವನ್ನು ಮಾಡುವ ಕ್ರಮವನ್ನು ಕೂಡ ತಿಳಿಸ್ಕೊಡ್ತಾರೆ ಶುಕಾಚಾರ್ಯ. ಇವತ್ತು ನಾವು ಭಗವಂತನನ್ನು ಮರೆತಿದ್ದೇವೆ, ಭಗವಂತನ ತಿಳಿದಿಲ್ಲ ಅಥವಾ ತಪ್ಪಾಗಿ ತಿಳಿದಿದ್ದೇವೆ. ಆ ಕಾರಣಕ್ಕಾಗಿ ಅವನ ಜ್ಞಾನ ಇಲ್ಲ ಅಂತ ಪಕ್ಕಾ ಹೇಳ್ಬೋದು. ಅವನ ಜ್ಞಾನ ಇಲ್ಲ ಅಂದಮೇಲೆ ಧ್ಯಾನ ಸಾಧನೆ ಆಗೋದೇ ಇಲ್ಲ. ಜ್ಞಾನ ಬಂದ ಮೇಲೇ ಧ್ಯಾನ, ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ. ಜ್ಞಾನ ಇಲ್ಲದೇ ಇದ್ದರೆ ಧ್ಯಾನ ಆಗೋದಿಲ್ಲ. ಕೆಲವರು ಹೇಳೋದುಂಟು, ಒಂದಷ್ಟು ಭಗವಂತನ ಧ್ಯಾನವನ್ನು ಮಾಡ್ತೀವಿ, ಬೆಳಗ್ಗೆ ಎದ್ದು ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ. ಏನು ಧ್ಯಾನ ಮಾಡ್ತಾರೆ? ಭಗವಂತನ ಬಗ್ಗೆ ಏನು ತಿಳುವಳಿಕೆ ಇರಲಿಲ್ಲ ಅಂತಂದರೆ ಏನು ಧ್ಯಾನ ಮಾಡೋದು? ಸುಮ್ಮನೆ ಕುಳಿತುಕೊಳ್ಳೋದು. ಸುಮ್ಮನೆ ಕೂಡ್ಲಿಕ್ಕೆ ಆಗೋದಿಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತತಿಷ್ಠ ತ್ಯಕರ್ಮಕೃತ್. ಯಾವುದೇ ಒಬ್ಬ ವ್ಯಕ್ತಿ ಒಂದು ಕ್ಷಣವೂ ಕೂಡ ಸುಮ್ಮನೆ ಕುಳಿತಿರಲಾರ. ಸಮಥಿಂಗ್ ಈಸ್ ಗೋಯಿಂಗ್ ಆನ್. ಏನಾದರೂ ಮನಸ್ಸಿನಲ್ಲಿ ಚಿಂತನೆ ನಡೆದೇ ಇರ್ತದೆ. ಫಿಸಿಕಲಿ ಕೂತ್ಕೋಬೋದೋ ಏನೋ, ನಮ್ಮಲ್ಲಿ ಯಾರು ಹೋದರು, ಓ ಇವ್ರು ಗೊತ್ತಾ, ಇನ್ನೊಬ್ರು ಯಾರು ಬಂದರು, ಓ ಇವ್ರ ಬಗ್ಗೆ ಇನ್ನೂ ಸಾಕಷ್ಟು ವಿಷಯ ಹೇಳುವುದಿದೆ, ಮಾತಾಡೋದಿದೆ, ಮತ್ತೆ ಹೇಳ್ತೇನೆ. ಹೀಗೆಲ್ಲ ಅಲ್ಲದ ಸಲ್ಲದ ವಲ್ಲದ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಕೂಡ್ತೀವಿ ಮನಸ್ಸಿನಲ್ಲಿ. ಹಾಗಾಗಿ ನಾವು ಒಂದು ಕ್ಷಣವೂ ಕೂಡ ಸುಮ್ಮನೆ ಕುಳಿತಿಲ್ಲ, ಕೂಡ್ಲಿಕ್ಕಾಗೋದೂ ಇಲ್ಲ. ಅದಕ್ಕೆ ಭಗವಂತನ ಧ್ಯಾನವನ್ನು ಮಾಡಬೇಕು. ಆ ಧ್ಯಾನ ಆಗಬೇಕು ಅಂತಾಗಿದ್ದರೆ ಜ್ಞಾನ ಬೇಕು. ಆ ಜ್ಞಾನ ಪಡೆಯಬೇಕು ಅಂತಾಗಿದ್ದರೆ ಅದಕ್ಕೆ ಪೂರ್ವಭಾವಿ ತಯಾರಿ ಅಂದರೆ ವೈರಾಗ್ಯ ಬೇಕು. ಪ್ರಪಂಚದ ಬಗ್ಗೆ ಏನೆಲ್ಲ ಪದಾರ್ಥ ಇವತ್ತು ಬಹಳ ಆಸಕ್ತಿಯಿಂದ ಹಮ್ಮಿಕೊಂಡಿದ್ದೇವೆ, ಪಡೆದುಕೊಂಡಿದ್ದೇವೆ, ಅಥವಾ ಅದನ್ನು ಇಟ್ಟುಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ, ಇದೆಲ್ಲ ಇಷ್ಟೇಪ್ಪ ಅನ್ನೋ ವಿಚಾರ ಅಲ್ಲಿ ತಿಳುವಳಿಕೆ ಬರ್ತದೆ. ಹಂತ ಹಂತವಾಗಿ ಒಂದೊಂದೇ ಅವು ದುಃಖ ಕೊಡಲಿಕ್ಕೆ ಪ್ರಾರಂಭ ಆದಾಗ ಸಾಕಪ್ಪ ಅಂತ ಅನಿಸ್ಬಿಡ್ತದೆ. ಇದೇ ವೈರಾಗ್ಯ. ಆ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು. ಅಂದರೆ ಲೌಕಿಕ ಪದಾರ್ಥದ ಬಗ್ಗೆ ಎಷ್ಟು ಬೇಕು ಅಷ್ಟೇ ಆಸಕ್ತಿಯನ್ನು ಇಟ್ಟುಕೊಂಡು ಹೆಚ್ಚಿನ ಸಮಯವನ್ನು, ಹೆಚ್ಚಿನ ಆಸಕ್ತಿಯನ್ನು, ಹೆಚ್ಚಿನ ಶ್ರಮವನ್ನು, ಹೆಚ್ಚಿನ ಹಣವನ್ನು ಎಲ್ಲವನ್ನು ಕೂಡ ಭಗವಂತನ ಪೂಜೆಗಾಗಿ, ಸೇವೆಗಾಗಿ ಮೀಸಲಿಡಬೇಕು. ಅದರ ಜೊತೆಗೆ ಇಂದ್ರಿಯ ನಿಗ್ರಹ ಸಾಧನೆ. ಇಂದ್ರಿಯ ನಿಗ್ರಹ ಆಗಲೇ ಹೇಳಿದಂತೇನೆ, ಮಿನಿಮಮ್ ಜೀವನ ಬದುಕ್ತಕ್ಕಂಥದ್ದಕ್ಕೆ ಎಷ್ಟು ಬೇಕು ಅಷ್ಟೇ ಸ್ವೀಕಾರ ಮಾಡತಕ್ಕದ್ದು, ಅದು ಇಂದ್ರಿಯ ನಿಗ್ರಹದ ಪ್ರಾರಂಭದ ಹಂತ ಅಂತ ಅದನ್ನು ತಿಳಿಸಿಕೊಡ್ತಾರೆ. ಭಗವಂತ ವಿರಾಟ್ ರೂಪದ ಧ್ಯಾನವನ್ನು ಮಾಡತಕ್ಕಂಥದ್ದು. ಭಗವಂತನ ಧ್ಯಾನ ಅಂತ ಮಾಡುವಾಗ, ಪೂಜೆ ಅಂತ ಮಾಡುವಾಗ ಕೇವಲ ನಮ್ಮ ಮುಂದೆ ಇರತಕ್ಕ ಸಣ್ಣ ಮೂರ್ತಿಯ ಪೂಜೆ ಮಾತ್ರ ಅಲ್ಲ, ದೊಡ್ಡ ರೂಪದಲ್ಲಿದ್ದಾನೆ. ಆ ವಿರಾಟ್ ಬ್ರಹ್ಮಾಂಡ ರೂಪ, ದೊಡ್ಡ ರೂಪದ ಧ್ಯಾನವನ್ನು ಹೇಳಿಕೊಡ್ತಾರೆ. ಅಂತಹ ದೊಡ್ಡ ಮೂರ್ತಿಯ ರೂಪ ಧ್ಯಾನ ಒಮ್ಮೆಲೆ ಸಾಧ್ಯವಾಗದೇ ಇದ್ದರೆ ಹಂತ ಹಂತವಾಗಿ ಪಾದದಿಂದ ಪ್ರಾರಂಭ ಮಾಡತಕ್ಕಂಥದ್ದು, ಅದನ್ನು ಖಂಡ ಧ್ಯಾನ ಕರೀತಾರೆ. ಕೇವಲ ಪಾದದ ಚಿಂತನೆ, ಕೇವಲ ಕೈ ಚಿಂತನೆ, ಕೇವಲ ಮುಖದ ಚಿಂತನೆ, ಹೀಗೆ ಒಂದೊಂದು ಅವಯವ, ಅದು ಖಂಡ ಧ್ಯಾನ. ಖಂಡ ಧ್ಯಾನದ ಮೂಲಕ ಅಖಂಡ ಧ್ಯಾನದ ಸಾಧನೆ. ಏನು ಮಾಡಬಾರದು ಅನ್ನೋ ಪ್ರಶ್ನೆ ಕೂಡ ಕೇಳಿದ್ದ ಪರೀಕ್ಷಿತ ರಾಜ. ಇವತ್ತು ನಮ್ಮ ಆಚರಣೆಯಲ್ಲಿ ಈ 2 ಸಂದರ್ಭ ಸೇರಿಬಿಟ್ಟಿದೆ. ಮಾಡಬೇಕಾದವುಗಳು ಒಂದಷ್ಟು ಭಾಗ, ಬಿಡಬೇಕಾದವುಗಳು ಅಥವಾ ಮಾಡಬಾರದವುಗಳು ಅದೊಂದಷ್ಟನ್ನು ಬಿಡ್ತಕ್ಕಂಥದ್ದನ್ನು ಮಾಡಬೇಕು. ಇವತ್ತು ನಮ್ಮಲ್ಲಿ ವ್ಯತ್ಯಾಸ ಆಗಿಬಿಟ್ಟಿದೆ. ಬಹುಶಃ ಕೆಲವರಲ್ಲಿ ಮಾಡಬೇಕಾದ್ದನ್ನು ಮಾಡ್ತಾ ಇಲ್ಲ, ಬಿಡಬೇಕಾದ್ದನ್ನು ಬಿಡ್ತಾ ಇಲ್ಲ. ಮತ್ತು ಸಾಧನೆ ಆಗುವುದು ಹೇಗೆ? ಅದಕ್ಕೆ ಪ್ರಶ್ನೆ ಕೇಳಿದ ಪರೀಕ್ಷಿತ ರಾಜ, ಏನು ಮಾಡಬಾರದು, ಏನು ಬಿಡಬೇಕು ಅದಕ್ಕೆ ವಿಚಾರವಾಗಿ ಇತರ ದೇವತೋಪಾಸನೆಯ ಇತಿಮಿತಿಗಳು. ಉಳಿದ ದೇವತೆಗಳು ಇದ್ದಾರೆ ಬೇಕಾಷ್ಟು ಜನ, ಇಂದ್ರ, ಚಂದ್ರ ಮುಂತಾದವರೆಲ್ಲ. ಅವರೊಂದು ಚೂರು ಏನೋ ಕೊಡ್ತಾರಷ್ಟೇ. ಅದು ಕೊನೆಯವರೆಗೆ ಆಗತಕ್ಕಂಥದ್ದಲ್ಲ, ಶಾಶ್ವತವೂ ಅಲ್ಲ.
ಅದು ಸ್ವತಂತ್ರವಾಗಿ ಕೊಡ್ತಕ್ಕಂಥವರು ಅಲ್ಲ. ಹಾಗಾಗಿ ಭಗವಂತನನ್ನೇ ಶರಣು ಹೋಗಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅನ್ನುವ ಭಾವನೆ ಬರಬೇಕು. ನೀನಲ್ಲ ಮತ್ತೊಬ್ಬ ಇದ್ದಾನೆ ಅನ್ನೋ ಭಾವನೆಯಿಂದ ನಾವು ದೇವರ ಬಳಿಗೆ ಚಿಂತನೆ ತೊಡಗಿದ್ವಿ ಅಂದರೆ ದೇವರು ನಮ್ಮನ್ನು ಪುರಸ್ಕರಿಸುವುದಿಲ್ಲ. ನನ್ನ ಬಗ್ಗೆ ನಿಮಗೆ ಪ್ರೀತಿಯೇ ಇಲ್ಲ, ಭಕ್ತಿಯೇ ಇಲ್ಲ, ಆಳವಾದ ವಿಶ್ವಾಸವೇ ಇಲ್ಲ, ನಾನಲ್ಲ ಮತ್ತೊಬ್ಬ ಇದ್ದಾನೆ ಅಂತ ಹೋಗ್ತಾನೆ. ಹಾಗೆ ನಾವು ಇತರ ದೇವತಾಪಾಸನೆಯನ್ನು ಮಾಡತಕ್ಕದ್ದಲ್ಲ ಈ ಲೌಕಿಕ ಉದ್ದೇಶಕ್ಕೋಸ್ಕರ. ಅದನ್ನು ಬಿಡಬೇಕು ಅಂತ ತಿಳಿಸ್ಕೊಡ್ತಾರೆ ಶುಕಾಚಾರ್ಯರು. ಮೋಕ್ಷ ಬಯಸುವವನಿಗೆ ಹರಿ ಉಪಾಸನೆ ಯೋಗ್ಯ. ಯಾರಿಗೆ ಸಂಸಾರವನ್ನು ದುಃಖವನ್ನು ನಿರಂತರವಾಗಿ ಕೊನೆಯವರೆಗೆ ಶಾಶ್ವತವಾಗಿ ತಪ್ಪಿಸಿಕೊಂಡು ಆರಾಮಾಗಿರೋಣಪ್ಪ ಅಂತ ಅಪೇಕ್ಷೆ ಇರತಕ್ಕಂಥ ವ್ಯಕ್ತಿಗೆ ಮೋಕ್ಷ ಬಯಸುವವನು ಅಂತ ಕರೀತಾರೆ. ಮೋಕ್ಷ ಅಂದ್ರೇನು? ಬಿಡುಗಡೆ ಅಂತ ಅರ್ಥ. ದುಃಖದಿಂದ ಬಿಡುಗಡೆ, ಚಿಂತೆಯಿಂದ ಬಿಡುಗಡೆ. ಬಿಡುಗಡೆ ಅಂದರೆ ಫಾರ್ ಎವರ್, ಅದು ಮೋಕ್ಷ. ಮತ್ತೆ ಚಿಂತೆ ಬರಬಾರ್ದು. ಈ ಯಾವುದೋ ಒಂದು ನೆಗಡಿ ಕೆಮ್ಮು ಬಂದಿರ್ತದೆ, ಅದು ಟ್ಯಾಬ್ಲೆಟ್ ತೊಗೊಳ್ತೀವಿ, ಆಯಿತು, ಒಂದು 2 ದಿವಸ 4 ದಿವಸ 1 ವಾರ 10 ದಿವಸ ಮತ್ತೆ ನೆಗಡಿ ಬರ್ತದೆ, ಕೆಮ್ಮು ಬರ್ತದೆ. ಹಾಗೆ ಚಿಂತೆ ದುಃಖ ಇದು ಬಂದೇ ಬರ್ತಿರ್ತದೆ. ಸಂಸಾರ ಅಂದಮೇಲೆ ಇದು ಇದ್ದದ್ದೇ ಇದೆ. ಈ ಜನ್ಮಕ್ಕಷ್ಟೇ ಸೀಮಿತ ಅಲ್ಲ, ಮತ್ತೊಂದು ಜನ್ಮಕ್ಕೆ ಬಂದ್ವಿ ಈ ತಪ್ಪು ಕಾರ್ಯ ಪಾಪ ಕಾರ್ಯ ಮಾಡಿದಕ್ಕೋಸ್ಕರ ಮತ್ತೆ ದುಃಖ, ಮತ್ತೆ ಚಿಂತೆ, ಮತ್ತೆ ಕಷ್ಟ ಬಂದದ್ದೇ. ಹೀಗೆ ಜನ್ಮ ಮುಕ್ತಾಯವಾಗಬೇಕು ಅಂತಾಗಿದ್ದರೆ ಅದು ಮೋಕ್ಷವೇ ಆಗಬೇಕು. ಮೋಕ್ಷ ಬಂತು ಅಂದರೆ ಮತ್ತೆ ದುಃಖ ಇಲ್ಲ. ಅಂತಹ ಮೋಕ್ಷವನ್ನು ಪಡೆಯೋದಕ್ಕೋಸ್ಕರ ಭಗವಂತನ ಉಪಾಸನೆಯೊಂದೇ ಮಾರ್ಗ, ಬೇರೆ ಮಾರ್ಗ ಇಲ್ಲ. ಅದನ್ನು ಕೂಡ ತಿಳಿಸ್ಕೊಡ್ತಾರೆ. ಆ ಭಗವಂತನ ಜ್ಞಾನ ಪಡ್ಕೊಳ್ಳೋದಕ್ಕಂಥ ಕ್ರಮ ಹೇಗೆ ಅಂತ ಹೇಳುವಾಗ ಸೃಷ್ಟ್ಯಾದಿಗಳನ್ನು ನಡೆಸ್ತಾನೆ ಭಗವಂತ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ 8 ಪ್ರಕಾರವನ್ನು ಜಗತ್ತಿಗೆ ಭಗವಂತ ನೀಡ್ತಾ ಇದ್ದಾನೆ. ಅದು ಅವನ ಮಹಿಮೆಯನ್ನು ಕೂಡ ತಿಳಿಸ್ಕೊಡ್ತಾರೆ. ಇದನ್ನೇ ಬ್ರಹ್ಮ ತನ್ನ ಮಗನಾದ ನಾರದರಿಗೆ ಅತ್ಯಂತ ಪ್ರಾರಂಭದಲ್ಲಿ ಉಪದೇಶ ಕೊಟ್ಟ. ಆ ಸಂವಾದವನ್ನು ಕೂಡ ಈ ಸಂದರ್ಭದಲ್ಲಿ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ನಿವೇದಿಸ್ತಾರೆ. ಅದನ್ನು ವಿವರಣೆಯನ್ನು ನೀಡುತ್ತಾರೆ. ಇದು 1ರಿಂದ 5 ಅಧ್ಯಾಯಗಳ ಸಾರಾಂಶವಾಗಿದೆ. ಮುಂದಿನ 6ರಿಂದ 10 ಅಧ್ಯಾಯ ಸಾರಾಂಶವನ್ನು ನೋಡುವಂತಾಗಿದ್ದರೆ ಪುರುಷ ಸೂಕ್ತ ಎನಿಸಿದ ವಿರಾಟ್ ರೂಪದ ವಿವರಣೆ. ವಿರಾಟ್ ರೂಪದಿಂದ ಇವತ್ತೆಲ್ಲ ಯಜ್ಞದ ಸಾಮಗ್ರಿ, ಎಲ್ಲ ಪದಾರ್ಥ, ವೇದಗಳು, ವೇದದಿಂದ ನಡೆಸ್ತಕ್ಕಂಥ ಯಜ್ಞಯಾಗಾದಿಗಳು, ಕರ್ಮಾನುಷ್ಠಾನ, ಪೂಜೆ, ಜಪ, ಪಾರಾಯಣ, ದಾನ, ದಪ, ತಪಸ್ಸು ಎಲ್ಲವೂ ಕೂಡ ಪುರುಷನಿಂದ, ಪುರುಷ ರೂಪದ ವಿರಾಟ್ ರೂಪದಿಂದ ಬ್ರಹ್ಮದೇವ ಸಂಗ್ರಹ ಮಾಡಿದ್ದಾನೆ. ಅದು ಪುರುಷ ಸೂಕ್ತದಲ್ಲಿ ವರ್ಣನೆ ಇದೆ. ಯಜುರ್ವೇದ ಪುರುಷ ಸೂಕ್ತ 18 ಮಂತ್ರಗಳನ್ನು ಹೊಂದಿದ್ದರೆ ಋಗ್ವೇದ ಪುರುಷ ಸೂಕ್ತ 16 ಮಂತ್ರಗಳನ್ನು ಹೊಂದಿದೆ. ಈ ಪುರುಷ ಸೂಕ್ತ ಸಕಲ ವೇದಾರ್ಥವಾಗಿದೆ. ಹಾಗಾಗಿ ಪುರುಷ ಸೂಕ್ತದಲ್ಲಿ ಏನು ವಿವರಣೆ ಬಂದಿದೆ ಅದನ್ನೇ ಇಲ್ಲಿ ಬ್ರಹ್ಮದೇವ ತನ್ನ ಮಗನಿಗೆ ಉಪದೇಶವನ್ನು ಕೊಟ್ಟಿದ್ದಾನೆ. ಅದರ ವಿವರಣೆ ಕೂಡ ಶುಕಾಚಾರ್ಯರು ನಡೆಸ್ತಾರೆ. ಭಗವಂತ ವಿವಿಧ ಅವತಾರಗಳು, ಅದು ರಾಮಾವತಾರ ಇರ್ಬೋದು, ಕೃಷ್ಣಾವತಾರ ಇರ್ಬೋದು, ವೇದವ್ಯಾಸ ಇರ್ಬೋದು, ಮತ್ಸ್ಯ ಇರ್ಬೋದು, ಕೂರ್ಮ ಇರ್ಬೋದು, ಹೀಗೆ ಅನೇಕ ಅವತಾರಗಳ ಸಂಕ್ಷಿಪ್ತ ವಿವರಣೆಯನ್ನು ನಾರದರಿಗೆ ಬ್ರಹ್ಮದೇವ ಮಾಡಿಕೊಡ್ತಾನೆ. ಪರೀಕ್ಷಿತ ಪ್ರಶ್ನೆಗೆ ಉತ್ತರವಾಗಿ ಭಾಗವತ ವರ್ಣಿಸುವ ಸರ್ವ ಪ್ರಮೇಯಗಳ ವಿವರಣೆ. ಪರೀಕ್ಷಿತ ಏನೆಲ್ಲ ಪ್ರಶ್ನೆ ಕೇಳಿದ, ಇವತ್ತು ಬಹುಶಃ ಇದೊಂದು ರೀತಿ ಇಂಡೆಕ್ಸ್ ಅಂತ ಕರಿಬೋದು, ಪರಿವಿಡಿ. ಇಡೀ ಭಾಗವತದಲ್ಲಿ ಏನು ವಿಷಯ ಇದೆ ಸಂಗ್ರಹ, ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಯಾವೆಲ್ಲ ವಿಷಯಗಳುಂಟು, ಇದರ ವಿವರವನ್ನು ಈ 2ನೆಯ ಸ್ಕಂದದಲ್ಲಿ ಶುಕಾಚಾರ್ಯರು ಪ್ರಸ್ತಾಪ ಮಾಡ್ತಾರೆ. ಮುಂದೆ ಅತ್ಯಂತ ಪ್ರಾರಂಭ ಕಾಲದಲ್ಲಿ ಸಾಕ್ಷಾತ್ ಚತುರ್ಮುಖನಾಗಿರ್ತಕ್ಕಂಥ ಬ್ರಹ್ಮದೇವನಿಗೆ ಅವನು ಜೀವೋತ್ತಮ, ಅವನಿಗೆ ಭಗವಂತ ಉಪದೇಶ ಕೊಡ್ತಾನೆ. ಅದು 4 ಶ್ಲೋಕಗಳ ಮೂಲಕ ಇಡೀ ಭಾಗವತದ ಸಂದೇಶ, ಶಾಸ್ತ್ರದ ಸಂದೇಶ. ಅದನ್ನೇ ಚತುಶ್ಲೋಕಿ ಭಾಗವತ ಅಂತ ಕರೀತಕ್ಕಂತಹ ಕ್ರಮ ಇದೆ. ಆ ಭಾಗವತ ಮುಂದೆ 10 ಲಕ್ಷಣಗಳನ್ನು ಹೊಂದಿದೆ. ಯಾವುದದು? 1 ಸರ್ಗ, 2 ವಿಸರ್ಗ, 3 ಸ್ಥಾನ, 4 ಪೋಷಣ, 5 ಊತಿ, 6 ಮನ್ವಂತರ, 7 ಈಶಕಥಾ, 8 ನಿರೋಧ, 9 ಮುಕ್ತಿ, 10 ಆಶ್ರಯ. ಈ 10 ಲಕ್ಷಣಗಳನ್ನು ವರ್ಣಿಸಲಾಗಿದೆ. ಇದಿಷ್ಟು 2ನೇ ಸ್ಕಂದ ಬರ್ತಕ್ಕಂತಹ ವಿಷಯಗಳು. ಇದರಲ್ಲಿ ಇನ್ನೊಂದು 3ನೇ ಪ್ರಶ್ನೆ ನೋಡ್ತಕ್ಕಂಥದ್ದು, ಈಗೇನು ನುಡಿದ್ವಿ ಭಾಗವತ 10 ಲಕ್ಷಣಗಳನ್ನು ಹೊಂದಿದೆ ಅಂತ. ಏನು 10 ಲಕ್ಷಣಗಳ ಸ್ವಲ್ಪ ಸಂಕ್ಷೇಪ ವಿವರಣೆ, ಹೆಚ್ಚಿನ ವಿವರಣೆ ಮುಂದೆ ಬರಲಿಕ್ಕಿದೆ.
ಸ್ವಲ್ಪ ಸಂಕ್ಷೇಪವಾಗಿ ತಿಳ್ಕೊಳ್ಳುವಂತಾಗಿದ್ದರೆ ಭಾಗವತ ಪುರಾಣದ 10 ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು 3ನೇ ಪ್ರಶ್ನೆ. ಈ 10 ಲಕ್ಷಣಗಳಲ್ಲಿ ಕೊನೆಯದಾದ ಆಶ್ರಯ ಅಂದರೆ ಸರ್ವಾಧಾರನಾದವನು ಶ್ರೀಹರಿ. ಆಶ್ರಯ ಅಂತ ಉಂಟಲ್ಲಿ 10 ಲಕ್ಷಣದ ಕೊನೆಯಲ್ಲಿ 10ನೇದು. ಆಶ್ರಯ ಯಾರು? ಶ್ರೀಹರಿ ಅಂತ ಅರ್ಥ. ಅವನೇ ಎಲ್ಲದಕ್ಕೂ ಆಶ್ರಯ. ಪ್ರಪಂಚ ಸೃಷ್ಟಿಯಾಗಲಿಕ್ಕೆ, ಅದು ಉಳಿಲಿಕ್ಕೆ, ಬೆಳೀಲಿಕ್ಕೆ, ಎಲ್ಲ ಹಣ್ಣು ಹಂಪಲು, ಕಾಯಿ, ಗಿಡ, ಮರ, ಜೀವರಾಶಿ ಏನೆಲ್ಲ ಪ್ರತಿಯೊಂದು ಪದಾರ್ಥ ನಿರ್ಮಾಣಗೊಳ್ಳಲಿಕ್ಕೆ, ಉಳಿಲಿಕ್ಕೆ, ಬೆಳೀಲಿಕ್ಕೆ, ಬದುಕಲಿಕ್ಕೆ, ಅವರ ಸಾಧನೆ ಪೂರ್ಣವಾಗಲಿಕ್ಕೆ ಭಗವಂತನೇ ಆಶ್ರಯನಾಗಿದ್ದಾನೆ. ಹಾಗೆ ಅವನು ಸರ್ವಾಧಾರನಾಗಿದ್ದಾನೆ. ಪ್ರಪಂಚ ಹುಟ್ಟಿದ್ದೇ ಭಗವಂತನಿಂದ, ಅವನಲ್ಲಿಯೇ ರಕ್ಷಣೆ ಪಡೀತದೆ, ಅವನಲ್ಲಿಯೇ ಲೀನವಾಗ್ತದೆ ಎಲ್ಲ. ಹಾಗಾಗಿ ಸರ್ವಾಧಾರ ಆಗಿರತಕ್ಕಂಥವನು ಭಗವಂತ. ಅವನು ಸರ್ವಾಧಾರ ಹೇಗೆ ಆಗಿದ್ದಾನೆ ಬರೀ ಹೇಳಿಬಿಟ್ರೆ ಆಯ್ತಾ? ಅದರ ವಿವರಣೆಯನ್ನೇ, ಅವರ ವಿಚಾರವನ್ನೇ ಹೇಳುವುದಕ್ಕಾಗಿಯೇ ಉಳಿದ 9 ವಿಷಯಗಳನ್ನು ವಿವರಿಸಲಾಗಿದೆ. ಸರ್ವಾಧಾರ ಹೇಗೆ ಅದನ್ನು ರೈಟ್ ಫ್ರಮ್ ಸೃಷ್ಟಿ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಸರ್ಗ, ಮಹತ್ತತ್ವ ಮುಂತಾದವುಗಳ ಹಾಗೂ ಬ್ರಹ್ಮಾಂಡ ಸೃಷ್ಟಿಯನ್ನು ವಿವರಿಸುವುದು. ಈ ಪ್ರಪಂಚ ನಿರ್ಮಾಣ ಹೇಗಾಯಿತು, ಎಲ್ಲಿ ಸ್ಟಾರ್ಟ್ ಆಯಿತು? ಇವತ್ತಿನ ಸೈನ್ಸ್ ಹೇಳುವಂತೆ ಬಿಗ್ ಬ್ಯಾಂಗ್ ಸ್ಫೋಟ ಆಯಿತು ಅಂತ ಹೇಳ್ತಾರೆ. ಇದ್ದಕ್ಕಿದ್ದಾಗೆ ದೊಡ್ಡ ಸ್ಫೋಟ ಆಯಿತು. ಅದನ್ನು ಶಾಸ್ತ್ರ ಹೇಳ್ತಕ್ಕಂಥದ್ದು ಪ್ರಕೃತಿಯಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ ಇತ್ಯಾದಿ ಸೃಷ್ಟಿಯ ಪ್ರಕ್ರಿಯೆ ಮುಂದೆ ಬರಲಿಕ್ಕಿದೆ. ಈ ಬ್ರಹ್ಮಾಂಡ ಸೃಷ್ಟಿಗೊಂಡದ್ದು ಹೇಗೆ ಅದನ್ನೇ ಸರ್ಗ ಅಂತ ಕರೀದೆ. ವಿಸರ್ಗ ಅಂದ್ರೇನು? ಬ್ರಹ್ಮಾಂಡದ ಒಳಗಿನ 14 ಲೋಕಗಳ ಸೃಷ್ಟಿ. ಬ್ರಹ್ಮಾಂಡ ಹೊರಗಿನ ಭಾಗ ಯಾವುದು? ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಇವೆಲ್ಲ. ಅದರ ಒಳಗೆ 14 ಲೋಕಗಳಿವೆ. ಅದರ ವಿವರಣೆಯನ್ನು ಮುಂದೆ ಶುಕ ಮಹರ್ಷಿಗಳು ನೀಡಲಿಕ್ಕಿದ್ದಾರೆ. ಅದರ ಸೃಷ್ಟಿಯಾಗಿರ್ತಕ್ಕಂಥ ಕ್ರಮ ಹೀಗೆ. 14 ಲೋಕಗಳು ಯಾವುವು? ಪುರುಷ ಎಂಬ ಹೆಸರಿನ ಅಥವಾ ವಿರಾಟ್, ಆ ಭಗವಂತನ ಹೆಸರದು, ಬ್ರಹ್ಮನ ಸೃಷ್ಟಿಗಳನ್ನು ವಿವರಿಸುವುದು. ವಿರಾಟ್ ನಾಮಕ ಬ್ರಹ್ಮ, ಬ್ರಹ್ಮಾಂಡದ ಒಡೆಯ ಭಗವಂತ. ಆ ಬ್ರಹ್ಮದೇವನ ಸೃಷ್ಟಿ ಏನು ಮಾಡ್ದ, ಹೇಗೆ ಮಾಡ್ದ, ಆ ವಿವರಣೆ ಅಲ್ಲಿ ಬರ್ತಾ ಇದೆ. ಅದಕ್ಕೆ ವಿಸರ್ಗ ಅಂತ ಹೆಸರು. ಮುಂದೆ ಸ್ಥಾನ ಅಂತ 3ನೆಯ ಅಂಶ ಬಂದಿತು. ಏನು ಹಾಗಂದರೆ, ಶ್ರೀಹರಿಯು ವಿವಿಧಾವತಾರಗಳನ್ನು ತಾಳಿ ದುಷ್ಟರನ್ನು ಸಂಹರಿಸುವುದು. ಉದಾಹರಣೆಗೆ ನೃಸಿಂಹನಾಗಿ ಅವತಾರ ಮಾಡಿದ, ಹಿರಣ್ಯಕಶ್ಯಪ ಸಂಹಾರ ಆಯಿತು. ಅದಕ್ಕೂ ಮುಂಚೆ ವರಾಹ ಅವತಾರ ಆಯಿತು, ಹಿರಣ್ಯಕಶ್ಯಪ ಸಹೋದರ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ. ಹೀಗೆಲ್ಲ ಅನೇಕ ಅವತಾರಗಳನ್ನು ತಾಳಿ ಆಯಾ ಪ್ರಸಂಗದಲ್ಲಿ ಬಂದಿರತಕ್ಕಂಥ ದುಷ್ಟ ದಾನವರನ್ನು, ರಕ್ಕಸರನ್ನು ಸಂಹಾರ ಮಾಡ್ತಕ್ಕದಕ್ಕೆ ಸ್ಥಾನ ಅಂತ ಹೆಸರು. ಪೋಷಣ ಅಂತ ಮುಂದಿನ ಒಂದು ಅಂಶ. ಏನು ಹಾಗಂದರೆ, ಶ್ರೀಹರಿಯು ಭಕ್ತರನ್ನು ಅನುಗ್ರಹಿಸುವುದು. ಅದು ಧ್ರುವ ರಾಜರ ಕಥೆ ಇರಬಹುದು, ಪ್ರಹ್ಲಾದ ರಾಜರ ಕಥೆ ಇರಬಹುದು. ಆಯಾ ಸನ್ನಿವೇಶದಲ್ಲಿ ಒಬ್ಬೊಬ್ಬ ಭಕ್ತನೂ ಕೂಡ ಭಗವಂತನಿಗೆ ಶರಣು ಹೋಗಿರ್ತಾನೆ, ನನ್ನ ಕಾಪಾಡೋ ಭಗವಂತ ಅಂಥೇಳಿ. ತಮಗೆ ಬಂದಿರತಕ್ಕಂಥ ಏನೇನೋ ಕಷ್ಟದ ಹಿನ್ನೆಲೆಯಲ್ಲಿ ಗಜೇಂದ್ರನೂ ಇರಬಹುದು, ಮೊಸಳೆಯಿಂದ ಒದ್ದಾಡ್ತಾ ಇದ್ದ. ಹೀಗೆಲ್ಲ ಆ ಭಕ್ತರಾಗಿರ್ತಕ್ಕಂಥವ್ರು ಭಗವಂತನನ್ನು ಬೇಡಿಕೊಂಡಾಗ ಭಗವಂತ ಅವರನ್ನು ಅನುಗ್ರಹಿಸ್ತಕ್ಕಂಥದ್ದಕ್ಕೆ ಪೋಷಣ ಅಂತ ಹೆಸರು. ಊತಿ ಅಂತ ಮುಂದಿನ ಅಂಶ. ಜೀವರ ಅನಾದಿ ಕರ್ಮಗಳು ಹಾಗೂ ಸಂಸ್ಕಾರಗಳನ್ನು ವಿವರಿಸುವುದು. ನಾನೀಗ ಹುಟ್ಟಿ ಬಂದಿದ್ದೇನೆ, ಏನೋ ಒಂದಷ್ಟು ಪಾಪಕರ್ಮನೋ ಪುಣ್ಯಕರ್ಮನೋ ಏನೋ ಒಂದಷ್ಟು ಮಾಡ್ತೇನೆ. ಈ ಪಾಪಕರ್ಮದ ಫಲವಾಗಿಯೇ ಮತ್ತೊಂದು ಜನ್ಮ ಬರ್ತದೆ ಅಂತ ಹೇಳ್ತೇವೆ. ಆ ಜನ್ಮದಲ್ಲಿ ಮತ್ತೆ ಪಾಪಕರ್ಮ ಮಾಡಿದರೆ ಮತ್ತೊಂದು ಜನ್ಮ ಆಯಿತು. ಈ ಜನ್ಮದಲ್ಲಿ ಅಂದರೆ ಪ್ರಾರಂಭದ ಜನ್ಮದಲ್ಲಿ ನಾನು ಪಾಪಕರ್ಮ ಮಾಡಲಿಕ್ಕೆ ಏನು ಕಾರಣ ಅಂತ ಪ್ರಶ್ನೆ ಕೇಳಿದಾಗ ಅವರವರ ಜೀವರ ಅನಾದಿಯಾದ ಪೂರ್ವಕರ್ಮವೇ ಕಾರಣ. ಇದು ಬೇರೆ ಉತ್ತರ ಇಲ್ಲ ಇದಕ್ಕೆ. ಪ್ರತಿಯೊಬ್ಬರದು ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ, ಇವೆಲ್ಲವೂ ಕೂಡ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಅನಾದಿಯಾಗಿರ್ತಕ್ಕಂಥವು. ಜೀವರ ಯೋಗ್ಯತೆ ಅನಾದಿ, ಜೀವರ ಸ್ವರೂಪ ಅನಾದಿ, ಜೀವರ ಕರ್ಮವೂ ಅನಾದಿ. ಪ್ರಾರಂಭದಲ್ಲೇ ಆ ರೀತಿ ಕರ್ಮ ಇದೆ ನಮ್ಮದು. ಅದಕ್ಕಾಗಿ ನಾನು ತಪ್ಪು ಕಾರ್ಯ ಮಾಡಿರಬೇಕು. ಈಗ ಭಗವಂತನ ಜ್ಞಾನ ಪಡೆದುಕೊಂಡು ಶಾಸ್ತ್ರೋಪದೇಶ, ಗುರುಗಳ ಉಪದೇಶ ಪಡೆದುಕೊಂಡು ಸ್ವಲ್ಪ ಸುಧಾರಣೆ ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕಾಗಿದೆಯೇ ವಿನಃ ತಪ್ಪು ಕಾರ್ಯ
ಮಾಡಿದ್ದೇನೆ ಇದ್ದಂತಾಗಲಿಲ್ಲ ಅಂದರೆ ಮತ್ತೆ ತಪ್ಪು ಕಾರ್ಯವಾಗ್ತದೆ. ಹಾಗಾಗಿ ನಮ್ಮ ಈ ವೈವಿಧ್ಯಕ್ಕೆ ಒಬ್ಬ ತಂದೆ ಹುಟ್ಟತಕ್ಕಂಥ 4 ಜನ ಮಕ್ಕಳಲ್ಲಿ 4 ಥರದ ವ್ಯತ್ಯಾಸ ನಾವು ಕಾಣ್ತೀವಿ. ಅವರ ಆಹಾರ, ವಿಹಾರ, ಆಚಾರ, ವಿಚಾರ ಎಲ್ಲವೂ ಕೂಡ ಕಾರಣ ಏನಿರ್ಬೋದು? ಅವರ ಪೂರ್ವಜನ್ಮದ ಆ ಕರ್ಮವೇ ಕಾರಣ. ಅದನ್ನೇ ಇಲ್ಲಿ ಊತಿ ಎಂಬ ಶಬ್ದ ಮೂಲಕ ತಿಳಿಸಲಾಗಿದೆ. ಜೀವರ ಅನಾದಿ ಕರ್ಮಗಳು. ಇದನ್ನು ಭಗವಂತ ತಂದು ಹಾಕಿದ್ದಲ್ಲ. ಇವನು ಹೀಗೆ ಸಾಯಲಿ, ಇವನು ಹೀಗೆ ಒದ್ದಾಡಲಿ, ಇವನು ಒಳ್ಳೆಯದಾಗಲಿ ಅಲ್ಲ. ಅವನು ನಿಷ್ಪಕ್ಷಪಾತಿ. ಅವರವ್ರ ಕರ್ಮಾನುಸಾರವಾಗಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಇದ್ದಂತೆ ಯಾರು ಎಷ್ಟೆಷ್ಟು ಡೆಪಾಸಿಟ್ ಮಾಡ್ತಾರೆ ಹಣ ಅವ್ರಿಗೆ ಕೊಡ್ತಾನೆ. ಡೆಪಾಸಿಟ್ ಮಾಡಿದ್ರಿಗೂ ಹಣ ಕೊಡೋದಿಲ್ಲ. ಅದರಂತೆ ಭಗವಂತ ಪುಣ್ಯ ಕರ್ಮ ಮಾಡೋರಿಗೆ ಒಳ್ಳೆಯ ಕಾರ್ಯ, ಒಳ್ಳೆಯ ಫಲ, ತಪ್ಪು ಕಾರ್ಯ ಮಾಡೋರಿಗೆ ಶಿಕ್ಷೆ ಮುಂತಾದವುಗಳು. ಹಾಗೆ ಅನಾದಿ ಕರ್ಮಗಳು ಮತ್ತು ಸಂಸ್ಕಾರಗಳು. ಈ ನಮ್ಮ ಸಂಸ್ಕಾರ ಮುಂದುವರಿತದೆ ಮುಂದಿನ ಜನ್ಮದಲ್ಲಿ ಕೂಡ. ಸಂಸ್ಕಾರ ಅದನ್ನು ಕೂಡ ವಿವರಿಸ್ತಕ್ಕಂಥದ್ದು. ಮುಂದಿನ ಅಂಶ ಮನ್ವಂತರ ಅಂತ. ಏನು ಮನ್ವಂತರ ಅಂದರೆ? ಮನುವಿನ ನಿರ್ದಿಷ್ಟ ಆಡಳಿತಾವಧಿ ಮನ್ವಂತರ. ಬ್ರಹ್ಮದೇವನ ಒಂದು ಹಗಲಿನಲ್ಲಿ 14 ಮನುಗಳು ಬಂದು ಹೋಗ್ತಾರೆ. ಇದರ ವಿವರಣೆ ಇನ್ನೂ ಹೆಚ್ಚು ಮುಂದೆ ಬರಲಿಕ್ಕಿದೆ. ಇದನ್ನೇ ಮನ್ವಂತರ ಅಂತ ಕರೆಯತಕ್ಕಂಥ ಕ್ರಮ. ಆ ಮನ್ವಂತರದಲ್ಲಿ ಭಗವಂತ ದಶಾವತಾರಗಳನ್ನು ತಾಳುತ್ತಾನೆ. ಇಷ್ಟು ದೀರ್ಘಾವಧಿ ಅದು. ಅದರಲ್ಲಿ ಸಜ್ಜನರು ಧರ್ಮಾಚರಣೆಯನ್ನು ನಡೆಸ್ತಾರೆ. ಯಾವ ರೀತಿ ಅವರ ವರ್ತನೆ ಇದೆ ಎಲ್ಲವನ್ನು ವಿವರಿಸ್ತಕ್ಕಂಥದ್ದೇ ಮನ್ವಂತರ ಅಂತ ಹೇಳತಕ್ಕಂಥದ್ದು. ಈಶಕಥಾ ಮುಂದಿನದ್ದು. ವಿಷ್ಣು ಹಾಗೂ ವಿಷ್ಣು ಭಕ್ತರ ಕಥೆಗಳನ್ನು ವಿವರಣೆ ಮಾಡತಕ್ಕಂಥದ್ದು. ಭಗವಂತನ ಕಥೆಯೂ ಇರ್ಬೋದು, ಭಗವದ್ಭಕ್ತರ ಕಥೆಯೂ ಇರ್ಬೋದು. ಅಂಬರೀಷ ಚಕ್ರವರ್ತಿನೋ ಅಥವಾ ದಶರಥ ಪುತ್ರ ರಾಮಚಂದ್ರನೋ ಮತ್ತೆ ಅನೇಕ ರಾಜ ಮಹಾರಾಜರ ಚರಿತ್ರೆಯೋ ಎಲ್ಲವನ್ನು ವಿವರಣೆ ಮಾಡಿರ್ತಕ್ಕಂಥದ್ದು ವಿಷ್ಣು ಭಕ್ತರ ಕಥೆಯನ್ನು ಕೂಡ ನಾವು ನೋಡ್ತೇವೆ. ಇದು ಈಶಕಥಾ. ಹಾಗೆ ನಿರೋಧ. ಪ್ರಳಯ ಕಾಲದಲ್ಲಿ ಜೀವರು ಶ್ರೀಹರಿಯ ಉದರದಲ್ಲಿ ನಿದ್ರಿಸುವುದು. ಪ್ರಳಯ ಕಾಲ ಭಗವಂತ ಸೃಷ್ಟಿ ಸ್ಥಿತಿ ಸಂಹಾರ, 3ನೇ ಅಂಶ ಸಂಹಾರ ಅಂತ ಉಂಟು. ಸಂಹಾರ ಅಂದರೆ ಏನು? ಪ್ರಳಯ ಅಂತ ಅರ್ಥ. ಪ್ರಳಯ ಅಂತನ್ನುವಾಗ ಎಲ್ಲರಿಗೂ ಭಗವಂತ ವಿಶ್ರಾಂತಿಯನ್ನು ಕೊಡ್ತಾನೆ. ಮೇಲ್ನೋಟಕ್ಕೆ ಪ್ರಳಯ ಅಂತ ಅನ್ನುವಾಗ ಸ್ವಲ್ಪ ನಮಗೆ ಸಂಶಯನೋ ಗೊಂದಲನೋ ಉಂಟಾಗ್ತದೆ. ಭಗವಂತ ಸೃಷ್ಟಿ ಮಾಡ್ತಾನೆ, ಒಳ್ಳೆಯ ಕಾರ್ಯ, ಓಕೆ. ಭಗವಂತ ರಕ್ಷಣೆ ಮಾಡ್ತಾನೆ, ಅದು ಒಳ್ಳೆಯ ಕಾರ್ಯನೇ, ಓಕೆ, ತಪ್ಪೇನಿಲ್ಲ. ಭಗವಂತ ಸಂಹಾರವನ್ನು ಮಾಡ್ತಾನೆ ಅಂದ ಕೂಡಲೇ ಸ್ವಲ್ಪ ಗೊಂದಲ ಪ್ರಾರಂಭ ಆಗ್ತದೆ. ನಮ್ಮನ್ನು ಕೊಲ್ತಾನೆ ಯಾಕಾದರೆ? ಇಷ್ಟು ಕರುಣಾಮಯ ಅಂತ ಅನ್ನೋದಾಗಿದ್ದರೆ ನಮ್ಮನ್ನು ಕೊಲ್ತಾನೆ ಅಂದರೆ ಅದು ಕರುಣೆಯ ಲಕ್ಷಣವೇ ಅಂತ ಪ್ರಶ್ನೆ ಬರ್ಬೋದು. ಪ್ರಳಯ ಅಂತನ್ನುವಾಗ ಕೊಲ್ಲುವುದು ಅನ್ನೋ ಅರ್ಥವನ್ನು ನಾವು ಸ್ವೀಕಾರ ಮಾಡತಕ್ಕದ್ದಲ್ಲ. ಭಗವಂತ ತನ್ನ ಉದರದಲ್ಲಿ ಇಡೀ ಜೀವರಾಶಿಯನ್ನು, ಬ್ರಹ್ಮಾಂಡವನ್ನು ಇಟ್ಟುಕೊಂಡು ಎಲ್ಲ ಜೀವರಾಶಿಗಳಿಗೆ ರೆಸ್ಟ್ ಫಾರ್ ಲಾಂಗ್ ಟೈಮ್, ತುಂಬ ಸಮಯ, ದೀರ್ಘಕಾಲದ ನಿದ್ರೆಯನ್ನು ಕೊಡ್ತಾನೆ, ವಿಶ್ರಾಂತಿ. ಯಾಕೆ ವಿಶ್ರಾಂತಿ? ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಸ್ವಲ್ಪ ದಣುವು, ಏನೋ ಶ್ರಮ ಆಗಿತ್ತು ಅಂತಂದರೆ ರಾತ್ರಿ ವಿಶ್ರಾಂತಿ ಬೇಕು ನಮಗೆ. ರಾತ್ರಿ ಮಲಗಿದಾಗ ಬೆಳಗ್ಗೆ ಎದ್ದ ಮೇಲೆ ಮತ್ತೆ ಉತ್ಸಾಹ ಬರ್ತದೆ. ರಾತ್ರಿ ನಿದ್ದೆ ಆಗಲಿಲ್ಲ, ಮರುದಿವಸ ಕಾರ್ಯಚಟುವಟಿಕೆಗೆ ಉತ್ಸಾಹ, ಯಾವುದೇ ಆಸಕ್ತಿ ಉಳಿಯೋದೇ ಇಲ್ಲ. ಈ ಜೀವ ಬರೀ ಒಂದು ದಿನ ಅಲ್ಲ, ಒಂದು ಜನ್ಮ ಅಲ್ಲ, ಅನೇಕ ಜನ್ಮಗಳಲ್ಲಿ ನಾನಾ ಕರ್ಮಗಳ ಮೂಲಕ ನಾನಾ ಶರೀರ ಪಡೆದು ಮತ್ತೆ ಪಾಪಕರ್ಮನೋ ಕಷ್ಟನೋ ದುಃಖನೋ ಅನುಭವಿಸಿ ಸುತ್ತಾಡ್ತಾನೇ ಇದ್ದಾನೆ. ಹಾಗಾಗಿ ಅವನಿಗಾಗಿರುವ ಶ್ರಮ, ಅವನಿಗಾಗಿರುವ ಆಯಾಸ, ಇದಕ್ಕೆ ಪರಿಹಾರಕ್ಕೆ ಸ್ವಲ್ಪ ಸಮಯ ಸಾಕಾಗೋದಿಲ್ಲ, ಹಾಗೆ ತುಂಬ ಸಮಯ ಬೇಕಾಗ್ತದೆ. ಅದಕ್ಕಾಗಿ ಭಗವಂತ ಪ್ರಳಯ ಕಾಲ ಅಂತಂದರೆ ಎಲ್ಲ ಜೀವರಿಗೆ ಚಿರಶಾಂತಿಯನ್ನು, ಚಿರ ವಿಶ್ರಾಂತಿಯನ್ನು ಕೊಡ್ತಕ್ಕಂತಹ ಸಮಯವಾಗಿದೆ. ಅದನ್ನೇ ನಿರೋಧ ಅಂತ ಕರೆಯತಕ್ಕಂಥದ್ದು. ಪ್ರಳಯ ಕಾಲದಲ್ಲಿ ದೇವರು ಶ್ರೀಹರಿಯನ್ನು ಉದರದಲ್ಲಿ ಇಟ್ಟುಕೊಂಡು ಅವರಿಗೆ ನಿದ್ರೆ ಕೊಡ್ತಕ್ಕಂಥದ್ದಕ್ಕೆ ನಿರೋಧ ಅಂತ ಹೆಸರು. ಕೊನೆಯದಾಗಿ ಮುಕ್ತಿ. ಆಗಲೇ ಹೇಳಿದ ಹಾಗೆಯೇ ಮುಕ್ತಿ ಅಂದ್ರೇನು? ಜೀವರು ಪ್ರಕೃತಿ ಬಂಧನವನ್ನು ಕಳಚಿಕೊಂಡು ತಮ್ಮ ಸ್ವರೂಪವೆನಿಸಿದ ಚಿನ್ಮಯ ಶರೀರದಿಂದ ಸುಖಿಸುವುದು. ಜೀವರು ಮುಕ್ತಿಯನ್ನು ಪಡೆದರು ಅಂದರೆ ಏನರ್ಥ? ವಾಸ್ತವಿಕವಾಗಿ ಜೀವರು ಜ್ಞಾನ ಆನಂದ ಸ್ವರೂಪರೇ ಆಗಿದ್ದಾರೆ. ಹೀಗೆ ಭತ್ತದ ಕಾಳು ನೋಡಿದಾಗ ಮೇಲೆ ಹೊಟ್ಟು ಏನುಂಟು ಅದು ಇದ್ದಾಗ ಒಳಗಿರುವ ಬಿಳಿಯಾದ ಅಕ್ಕಿಯ ಬಣ್ಣ ಗೊತ್ತೇ ಆಗೋದೇ ಇಲ್ಲ. ಆ ಮೇಲಿನ ಹೊಟ್ಟು ಹೋಯಿತು, ಒಳಗಿರುವ ಆ ಭತ್ತದ ಒಳಗಿನ ಅಕ್ಕಿಯ ಕಾಳಿನ ಬಿಳಿಯ ಬಣ್ಣ ತಾನಾಗೇ ಗೋಚರವಾಗ್ತದೆ. ಹಾಗೆ ಜೀವನ ಮೇಲೆ ಅಂದರೆ ಸ್ವರೂಪ ದೇಹದ ಮೇಲೆ ಸುಮಾರು 7 ಕವಚಗಳಿವೆ. ಅದು ಹೋಗಬೇಕು. ಅದು ಯಾವ ಹೋಗೋದು? ಭಗವಂತ ಅನುಗ್ರಹದಿಂದ ಹೋಗಬೇಕು, ಬೇರೆ ಮಾರ್ಗ ಇಲ್ಲ. ಆ ಕವಚ ಹಾಕಿದವನು ಭಗವಂತನೇ, ನಮ್ಮ ಕರ್ಮಾನುಸಾರವಾಗಿ ಅದನ್ನು ಕಳಚುವವನು, ತೆಗೆಯುವವನು ಭಗವಂತನೇ.
ಇದನ್ನೇ ಈಶಾವಾಸ್ಯ ಉಬಡತಲ್ಲಿ ಕೇಳಲಾಗಿದೆ. ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ನಮ್ಮ ಈ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ. ಈ ಜೀವನ ಸ್ವರೂಪ ಮುಚ್ಚಿಬಿಟ್ಟಿದೆ, ನನ್ನ ನಿನ್ನ ನಡುವೆ ಈ ಒಂದು ಮುಚ್ಚಳ ಅಡ್ಡಿಯಾಗಿಬಿಟ್ಟಿದೆ. ಈ ಮುಚ್ಚಳನ್ನು ಸರಿಸಪ್ಪ ಭಗವಂತ ಅಂತ ನಾವು ಬೇಡಿಕೊಳ್ಬೇಕು, ಅವನ ಜ್ಞಾನವನ್ನು ಪಡೆದುಕೊಂಡು. ಆಗ ಭಗವಂತ ಅನುಗ್ರಹ ಮಾಡಿ ಆ ಮುಚ್ಚಳನ್ನು ಸರಿಸ್ತಾನೆ. ಈ ಕವಚ ತೊಲಗ್ತದೆ. ಒಳಗಿರುವ ಹೇಗೆ ಭತ್ತದ ಮೇಲಿನ ಹೊಟ್ಟು ಹೋಯಿತು ಅಂದರೆ ಆ ಒಳಗಿರುವ ಅಕ್ಕಿಯ ಶುಭ್ರ ಗುಣ ತಾನೇ ಸ್ಪಷ್ಟವಾಗಿ ಗೋಚರವಾಗುವಂತೆ ಈ ಜೀವನು ಕೂಡ ತನ್ನ ಮೂಲ ಅಥವಾ ಸ್ವರೂಪಭೂತ ಚಿನ್ಮಯ ಶರೀರದಿಂದ ಸುಖಿಸ್ತಕ್ಕಂಥದ್ದೇ ಇದನ್ನು ಮೋಕ್ಷ ಅಥವಾ ಮುಕ್ತಿ ಅಂತ ಕರೆಯಲಾಗಿದೆ. ಕೊನೆಯದಾಗಿ ಆಗಲೇ ಹೇಳಿದಂತೆಯೇ ಆಶ್ರಯ ಅಂತುಂಟು. ಪ್ರಪಂಚಕ್ಕೆ ಸೃಷ್ಟ್ಯಾದಿಗಳನ್ನು ನೀಡುವವನು ಶ್ರೀಹರಿ. ಎಲ್ಲ ಈ ಪ್ರಪಂಚ ಸೃಷ್ಟಿ ಇರಬಹುದು, ಪ್ರಪಂಚ ರಕ್ಷಣೆ ಇರಬಹುದು, ಪ್ರಲಯ ಇರಬಹುದು, ಏನೆಲ್ಲ ಎಲ್ಲ ಕಾರ್ಯವನ್ನು ಕೂಡ ಭಗವಂತನೇ ಮಾಡ್ತಾ ಇದ್ದಾನೆ. ಇದನ್ನು ನೀಡತಕ್ಕ ಭಗವಂತ ಅಂತ ಒಂದು ಆಶ್ರಯ ಅಂತ ಕರೆಯಲಾಗಿದೆ. ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡೋಣ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್.